ಚೆನ್ನಕೇಶವನ ದೇವಾಲಯವನ್ನು ಬೇಲೂರು ಹಳೇಬೀಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರ ಆತನ ಹೆಸರು ಕೂಡ ಎಲ್ಲೂ ಕೂಡ ನಮೂದನೆ ಮಾಡಿಲ್ಲ. ಈ ರಾಜ್ಯದಲ್ಲಿ ಯಾವ ಭಾಗದಲ್ಲೂ ಜಕಣಾಚಾರ್ಯವರ ಹೆಸರನ್ನ ಸರ್ಕಾರಗಳಾಗಲಿ ಯಾರೂ ಆಗಲಿ ಮಾಡಲಿಲ್ಲ. ನಾವು 25 ವರ್ಷದಿಂದ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ಜಕಣಾಚಾರ್ಯವ್ರ ಹೆಸರು ನೀಡಿ, ಯಾವುದಾದ್ರೂ ಒಂದು ಪಾರ್ಕ್ಗೆ ಜಕಣಾಚಾರ್ಯವ್ರ ಹೆಸರು ನೀಡಿ, ಯಾವುದಾದ್ರೂ ಒಂದು ಸಣ್ಣದು ಕೇಳೇನೇ ಆಗಲಿಲ್ಲ. ನಾವೇನು ಏರ್ಪೋರ್ಟ್ಗೆ ಇಡಿ ಅಂತ ಕೇಳಲಿಲ್ಲ, ನಾನು ರೈಲ್ವೆ ಸ್ಟೇಷನ್ಗೆ ಇಡಿ ಅಂತ ಹೇಳಲಿಲ್ಲ ನಾನು. ಆದರೆ ಈ ಕಾಯಕ ಸಮಾಜಗಳಿದೆಯಲ್ಲ ಸಭಾಧ್ಯಕ್ಷರೇ, ಏನು ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಎಲ್ಲ ಕಾಯಕ ಸಮಾಜಗಳಿದೆಯಲ್ಲ, ಅವರೆಲ್ಲರೂ ಕೂಡ ಸಾಂಸ್ಕೃತಿಕ ರಾಯಭಾರಿಗಳು. ಅವ್ರನ್ನೇನು ಮಾಡ್ತಾ ಇದ್ದಾರೆ, ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಹಿಂದುಳಿದ ವರ್ಗದಲ್ಲಿರೋರೆಲ್ಲನೂ ಕೂಡ ಜಾತ್ಯತೀತರವರು. ನಮ್ಮನ್ನೆಲ್ಲ ಒಂದು ಜಾತಿಗೆ ಸೇರಿಸ್ಬಿಟ್ಟಿದ್ದೀರಾ. ಓ ಇವ್ರು ವಿಶ್ವಕರ್ಮ, ಹಿಂದುಳಿದ ವರ್ಗ, ಇವ್ರ ಕೆಲಸ ಏನು, ಇವ್ರಿಗೆ ಅಷ್ಟು ಮಾಡ್ಕೊಟ್ಬಿಟ್ರೆ ಸಾಕು. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಪ್ರತಿಭೆಗಳನ್ನಿಟ್ಟಾಗ ಅದೆಲ್ಲ ಮಾಡಿದವ್ರು ನಾವೇ. ರೂಪ ಮಾತ್ರನೇ ಬೇರೆ ಬೇರೆ, ರೂಪ ಮಾತ್ರನೇ ಬೇರೆ ಬೇರೆ, ಅದ್ರ ಮಾಲೀಕರು ನಾವೇ, ಅದಕ್ಕೆ ಹಕ್ಕುದಾರರು ನಾವೇ. ಏನ್ ಮಾಡ್ಬೇಕು ಹೇಳಿ ಈಗ? ಅಲ್ಲ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಏನ್ ಮಾಡ್ಬೇಕು ಹೇಳಿ ಸರ್ಕಾರ? ಅದೇ ಈಗ ಹೇಳ್ದಂಗೆ ಸರ್ಕಾರ ಇಚ್ಛೆ ಪಟ್ರೆ, ಇಚ್ಛಾಶಕ್ತಿ ಇದ್ರೆ ಜಕಣಾಚಾರಿ ಹೆಸರನ್ನ ಅಥವಾ ಜಕಣಾಚಾರಿ ಪ್ರತಿಮೆಯನ್ನ ಈ ಆವರಣದಲ್ಲಿ ವಿಕಾಸಸೌಧದಲ್ಲೋ ಶಾಸಕರ ಭವನದಲ್ಲೋ ಎಲ್ಲ ಒಂದು ಸಣ್ಣ ಜಾಗ, ನಾನು 100 ಅಡಿ ಎತ್ತರ ಕೇಳ್ತಾ ಇಲ್ಲ, ಒಂದು ಸಣ್ಣ ಪ್ರತಿಮೆಯನ್ನು ಮಾಡಿದ್ರೆ ದೇಶಕ್ಕೆ ಗೌರವ ಕೊಟ್ಟಂಗೆ, ರಾಜ್ಯಕ್ಕೆ ಗೌರವ ಕೊಟ್ಟಂಗೆ. ನೀವು ಮತ್ತೆ ಯಥಾ ಪ್ರಕಾರ ಸಚಿವರೇ ಜಾಗ ಇಲ್ಲ ನಮಗೆ, ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರೆ ಇದು ಮುಗೀತು ಕತೆ. ಇನ್ನೊಬ್ಬ ನಂಜುಂಡಿ ಬಂದಿನೇ ಕೇಳಬೇಕು ಅದನ್ನು. ದಯಮಾಡಿ ನನ್ನ ಕೈ ಮುಗಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ, ಜಕಣಾಚಾರ್ಯವರ ಸ್ಥಾಪನೆ, ಅವರ ಪ್ರತಿಮೆಯನ್ನು ಎಲ್ಲಾದರೂ ಒಂದು ಸಣ್ಣ ಜಾಗ ಕೊಡಿ. ನೀವು ಸಣ್ಣ ಜಾಗ ಕೊಟ್ಟರು ಅದಕ್ಕೆ ಪಾವಿತ್ರತೆ ದೊಡ್ಡದಿದೆ. ಸಚಿವರು, ಮೊನ್ನೆ ಸಭಾಪತಿಗಳೇ, ಅಮರಶಿಲ್ಪಿ ಜಕಣಾಚಾರ್ಯರ ಬಗ್ಗೆ ನಮಗೂ ಭಾಳ ಗೌರವವಿದೆ. ಹಂಗಾಗಿನೇ ಅವ್ರಿಗೆ ಸರ್ಕಾರದ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ವಿ. ಮಾಡೋದ್ರ ಜೊತೆಗೆ ಅವರ ಈಗೇನು ಹೇಳಿದರು, ನಿಜವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ಇವತ್ತು ಏನೇನು ಮೂರ್ತಿಗಳಾಗಿದ್ದಾವೆ ಅವರಿಂದನೇ ಆದಂಥದ್ದು, ಅವರ ಒಂದು ಇದರಿಂದನೇ ಆದಂಥದ್ದು. ಅದಕ್ಕೆ ನಾನು ಅವ್ರನ್ನೂ ನಾನು ಕರಿತೀನಿ. ಇಲ್ಲಿ ಎಲ್ಲ ಜನಾಂಗಗಳು ನಮ್ಮ ತಂದೆ ನಿಮಿಷ, ನಾನು ಒಕ್ಕಲಿಗರು ಮೊನ್ನೆ ಸಭಾಪತಿಗಳೇ, ನೋಡಿ ಅವ್ರು ಎಲ್ಲರೂ ಒಂದು ನಂಜುಂಡಿ ಅವರು ಹೇಳ್ದಂಗೆ ಇದು ಜಾಗ ಐಡೆಂಟಿಫೈ ಮಾಡ್ತೀವಿ, ಮಾಡಿ ಎಲ್ಲಾದರೂ ಇಲ್ಲ ಅಂದರೆ ಈಗ ನಮ್ಗೆ ಏನಾಗಿದೆ ಅಂದರೆ ಕೆಲವೊಂದಿಷ್ಟು ತೊಂದರೆಗಳನ್ನು ಇದೆ, ವಾಸ್ತವ ಸತ್ಯ. ಅದನ್ನು ಅವರ ಹೇಳಿದಂಥದ್ದನ್ನು ಪರಿಶೀಲನೆ ಮಾಡ್ತೀನಿ. ಮಾಡ್ಬೇಕು. ಎಸ್, ಅದ ಈಗ ಸಭಾಧ್ಯಕ್ಷರೇ, ಈಗ ಸಚಿವರೇ ಕೊನೆಯಲ್ಲಿ ಒಂದು ಸಣ್ಣದು ಮಿಸ್ಟೇಕ್ ಮಾಡಿದ್ದಾರೆ. ಏನಂದ್ರೆ ಅಲ್ಲಲ್ಲ, ಹಣಕಾಸಿನ ಅನುದಾನ ನೋಡ್ಕೊಂಡು ಮಾಡ್ತೀನಿ. ಒಂದು ನಿಮಿಷ ಕೇಳಿ, ಕೇಳಪ್ಪ, ಹಣಕಾಸಿನ ದೊಡ್ಡ ತೊಂದರೆ ಅಲ್ಲ, ಎಲ್ಲಾದ್ರೂ ಒಂದು ಒಳ್ಳೆ ಜಾಗ ನೋಡಿ ಮಾಡಂತ ನಾನು ಹೇಳ್ತಿದ್ದೀನಿ. ಸಚಿವರೇ ಸರ್